ಇಂದಿನ ಅವಧಿಯಲ್ಲಿ ಕನ್ನಡ ವರ್ಣಮಾಲೆಗಳು ಹಾಗೂ ಕನ್ನಡ ಸಂಧಿಗಳ ವಿಚಾರವಾಗಿ ನಾವೆಲ್ಲರೂ ಅಭ್ಯಾಸವನ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಕನ್ನಡ ಸಂಧಿಗಳನ್ನ ಅಭ್ಯಾಸವನ್ನ ಮಾಡಿದ್ವಿ. ಸಂಧಿಗಳಲ್ಲಿ ಬಹಳ ಪ್ರಮುಖವಾಗಿ ಎರಡು ರೀತಿಯ ಸಂಧಿಗಳನ್ನ ನೋಡ್ತೇವೆ. ಒಂದು ಕನ್ನಡ ಸಂಧಿಗಳು, ಹಾಗೆ ಇನ್ನೊಂದು ಸಂಸ್ಕೃತ ಸಂಧಿಗಳು, ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತವುಗಳನ್ನ ಕರೀತಾರೆ. ಅದರಲ್ಲಿ ನಾವು ನಿನ್ನೆ ಕನ್ನಡ ಸಂಧಿಗಳನ್ನ ನೋಡ್ಬೇಕಾದ್ರೆ ಇದರಲ್ಲಿ ಮೂರು ವಿಧದ ಸಂಧಿಗಳನ್ನ ನೋಡಿದ್ವಿ. ಒಂದು ಲೋಪ ಸಂಧಿ, ಬೇರೆ ಮಾತಾಡಬಾರ್ದು. ಎರಡನೇದು ಆಗಮ ಸಂಧಿ, ಇನ್ನೊಂದು ಆದೇಶ ಸಂಧಿ. ಹೌದಾ? ಅಭ್ಯಾಸ ಮಾಡಿದ್ವಾ? ಸರಿ. ಈಗ ಬಾಯ್ಸಲ್ಲಿ ನೀನೇ ಹೇಳು. ಆಗಮ ಸಂಧಿಯಲ್ಲಿ ಎಷ್ಟು ವಿಧ? ಆಗಮ ಸಂಧಿಯಲ್ಲಿ ಮೂರು ವಿಧ. ಮನೇಲಿ ಓದಿಲ್ಲ, ರಾತ್ರಿ ಹೋಮ್ವರ್ಕ್ ಬರ್ದಿಲ್ಲ, ಮತ್ತೆ ಬರ್ತಲ್ಲ ಗೊತ್ತಲ್ಲ. ಆಗಮ ಸಂಧಿಯಲ್ಲಿ ಎಷ್ಟು ವಿಧ? ನಿನ್ನ ಹೆಸರೇನು? ಏನು? ಕನ್ನಿಕಾ. ಕನ್ನಿಕಾ, ಆಗಮ ಸಂಧಿಯಲ್ಲಿ ಎಷ್ಟು ವಿಧ? ಯಾವ್ಯಾವು? ಭಾವನಾ, ನಯನ, ಗೊತ್ತಿಲ್ವಾ? ಎಷ್ಟು ದಿವಸ ಆಯ್ತು ನಾವು ಪಾಠ ಮಾಡಿ? ಎಷ್ಟು ವಿಧ? ಎರಡು ವಿಧ ಅಲ್ವಾ? ಹಾಗಾದ್ರೆ ಎರಡು ವಿಧದಲ್ಲಿ ಯಾವ ಬಾವು? ಯಕಾರಾಗಮ ಸಂಧಿ, ಒಂದು ಯಕಾರಾಗಮ, ಇನ್ನೊಂದು ವಕಾರಾಗಮ ಸಂಧಿ. ಅಂದ್ರೆ ತರಗತಿಯಲ್ಲಿ ಮಾಡಿದಂತಹ ಪಾಠವನ್ನ ಸಂಜೆ ಹೋಗಿ ಒಂದ್ಸಾರಿ ಆ ಕೊಳೆ ಆಗಿರುವ ಪುಸ್ತಕಗಳನ್ನೆಲ್ಲ ಕೊಡಗಿ ತೆಗೆದು ನೋಡಿದ್ರೆ ನೆನಪುಳಿದ್ರು ಅಲ್ವಾ? ಕ್ಲಾಸ್ ರೂಮ್ ಅಲ್ಲಿ ಬರ್ಸಿದ್ದನ್ನೇ ಬರ್ಕೊಂಡು ಮನೆಗೆ ಹೋಗಿ ಹೋಮ್ವರ್ಕ್ ಕೊಟ್ಟು ಬರೆದಂಗಿದ್ರೆ ನಾಳೆ ಬೆಳಗ್ಗೆ ಶಾಲೆಗೆ ಬಂದು ಕೇಳಿದಾಗ ಹೀಗೆ ಆಗದು. ಅದಕ್ಕೆ ಅವತ್ತಿಂದ ಅವತ್ತ ಓದಲೇಬೇಕು. ಕ್ಲಿಯರ್ ಆಯ್ತಲ್ಲ ಭಾವನಾ? ಕುತ್ಕೋ. ಸೊ ಹಾಗಾದ್ರೆ ನೋಡಪ್ಪ, ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ. ಹಾಗೆ ಆದೇಶ ಸಂಧಿಯಲ್ಲಿ ಎಷ್ಟು ರೀತಿಯ ಸಂಧಿಗಳು ಬರ್ತವೆ? ಮೂರು. ಯಾವ್ಯಾವಮ್ಮ? ಗ ತ ಪ, ಗ ತ ಪಗಳಿಗೆ ಗ ದ ಬಗಳು ಬಂದು ಸೇರಿ ಆಗುವ ಸಂಧಿ ಅಂದ್ರೆ ನಾವು ಆದೇಶ ಸಂಧಿ ಅಂತ ಕರಿತೀವಿ ಅಂತ ಇಂದಿನ ಅವಧಿಯಲ್ಲಿ ನೋಡಿದ್ವಿ. ಹಾಗಾದ್ರೆ ಈಗ ನಾವು ಸಂಸ್ಕೃತ ಸಂಧಿಯನ್ನ ನೋಡೋಕೆ ಸಂಸ್ಕೃತ ಸಂಧಿಯನ್ನ ನೋಡಬೇಕು. ಸಂಸ್ಕೃತ ಸಂಧಿಗಳು ನೋಡಿ, ಹಬ್ಬದ ದಿನದಲ್ಲಿ ಜನರು ಹೆಚ್ಚಾಗಿ ದೇವಾಲಯಗಳಿಗೆ ಹೋಗುತ್ತಾರೆ. ನಾನು ಹೇಳುವಂತ ವಾಕ್ಯಗಳನ್ನ ಸರಿಯಾಗಿ ಕೇಳಿಸು. ಹಬ್ಬದ ದಿನಗಳಲ್ಲಿ ಜನರು ದೇವಾಲಯಗಳಿಗೆ ಹೋಗುತ್ತಾರೆ. ಹುಣ್ಣಿಮೆಯ ದಿನ ಬೇಗ ಚಂದ್ರೋದಯವಾಗುತ್ತದೆ. ಕನ್ನಡ ನಾಡಿನ ಅತ್ಯಂತ ಎತ್ತರದ ಬೆಟ್ಟ ಮುಳ್ಳಯ್ಯನ ಗಿರಿ. ಸೊ ಈ ಎಲ್ಲ ವಾಕ್ಯಗಳಲ್ಲಿರುವ ಪದಗಳು ಕನ್ನಡ ಭಾಷೆಯವೇ ಅಂತ ಅನಿಸ್ತಾ ಇದೆ ನಮಗೆ, ಅಲ್ವೇನಪ್ಪ? ನಾವು ಮಾತಾಡ್ತಾ ಇರುವಂತದ್ದು ಯಾವ ಭಾಷೆ? ನಾವು ಮಾಡ್ತಾ ಇರುವಂತ
ಜಾಣ್ಮೆಯಿಂದ ನಾವು ಅವುಗಳನ್ನ ಬಳಸ್ಕೊಂಡು ಹೋಗ್ತಾ ಇರ್ತೀವಿ ಅಂತ ನೋಡಿ. ಆ ದಿನ ಜನ ದೇವಾಲಯ, ಚಂದ್ರೋದಯ, ಅತ್ಯಂತ, ಗಿರಿ, ಶಿಖರ ಇವೆಲ್ಲವೂ ಸಹ ಸಂಸ್ಕೃತ ಭಾಷೆಯಿಂದ ಬಂದಂತಹ ಶಬ್ದಗಳು. ಯಾವ್ಯಾವು? ಜನ, ಶಿಖರ, ಚಂದ್ರೋದಯ ಅಲ್ವಾ, ಸೂರ್ಯೋದಯ ಇವೆಲ್ಲವೂ ಸಹ ಸಂಸ್ಕೃತ ಭಾಷೆಯಿಂದ ಎಲ್ಲಿ ಬಂದಿದ್ದಾವೆ? ಕನ್ನಡ ಭಾಷೆಯ ಒಳಗಡೆ ಬಂದು ಅವು ಸೇರ್ಕೊಂಡಿದ್ದಾವಂತೆ ಅಂತ. ಹೀಗೆ ಕನ್ನಡ ಭಾಷೆಯಲ್ಲಿ ಸಾವಿರಾರು ಸಂಸ್ಕೃತ ಪದಗಳು ಸೇರ್ಕೊಂಡಿದ್ದಾವೆ. ಅವು ಪರಸ್ಪರ ಸೇರಿ ಸಂಧಿಯಾದರೆ ಅವು ಅಂದ್ರೆ ಸಂಸ್ಕೃತ ಶಬ್ದಗಳು ಮತ್ತು ಕನ್ನಡದ ಶಬ್ದಗಳು ಒಂದಕ್ಕೊಂದು ಸೇರಿಕೊಂಡು ಆಗುವಂತಹ ಸಂಧಿಯನ್ನೇ ನಾವು ಸಂಸ್ಕೃತ ಸಂಧಿಗಳು ಅಂತ ಕರೀತೇವೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಈ ಸಂಸ್ಕೃತ ಸಂಧಿಯಲ್ಲಿ ಯಾವ್ಯಾವ ಸಂಧಿಗಳು ಬರ್ತವೆ ಎನ್ನುವಂತಹದ್ದನ್ನ ಈಗ ನಾವು ತಿಳ್ಕೊಳ್ಳೋಣ. ಸಂಸ್ಕೃತ ಸಂಧಿಗಳು ಯಾವಪ್ಪ? ಸಂಸ್ಕೃತ ಸಂಧಿಗಳು ಅಂತಂದ್ರೆ ಸುವರ್ಣ ಅಲ್ಲ, ಅದು ಸವರ್ಣ. ಸುವರ್ಣನೇ ಬೇರೆ, ಸವರ್ಣನೇ ಬೇರೆ. ಸವರ್ಣ ಅಂದ್ರೆ ಒಂದೇ ಜಾತಿಯ ಅಕ್ಷರಗಳು ಅಂತ. ಸುವರ್ಣ ಅಂದ್ರೆ ಅದು ಹೆಸರು. ಸು ಅಂದ್ರೆ ಒಳ್ಳೆಯ, ವರ್ಣ ಅಂದ್ರೆ ಬಣ್ಣ ಅಂತ ಅಲ್ವಾ? ಸುವರ್ಣ. ನಾವು ಇಲ್ಲಿ ಕಲಿತಾ ಇರುವಂತದ್ದು ಸವರ್ಣ. ಸವರ್ಣ ಅಂದ್ರೆ ಸ ಅಂದ್ರೆ ಒಂದೇ ಜಾತಿಯ, ವರ್ಣ ಅಂದ್ರೆ ಅಕ್ಷರ ಅಂದ್ರೆ ಒಂದೇ ಜಾತಿಯ ಅಕ್ಷರಗಳು. ಅಕ್ಷರ ಅಲ್ಲ, ಅಕ್ಷರಗಳು ಪರಸ್ಪರ ಎದುರಾದಾಗ ಅದೇ ಜಾತಿಯ ದೀರ್ಘಾಕ್ಷರವು ಬಂದು ಸೇರಿ ಸಂಧಿಯಾದರೆ ಅದನ್ನು ನಾವೇನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಅದು ಸುವರ್ಣ ಅಲ್ಲ, ಅದು ಸವರ್ಣ. ಸರಿ, ಸವರ್ಣ ದೀರ್ಘ ಸಂಧಿ ಹೆಸರು ಹೇಳ್ತಾ ಇದೆ, ದೀರ್ಘ. ಸವರ್ಣ ದೀರ್ಘ ಸಂಧಿ. ಎರಡನೇದು ಗುಣ ಸಂಧಿ. ಮೂರನೇದು ವೃದ್ಧಿ ಸಂಧಿ. ನಾಲ್ಕು ಎಣ್ ಸಂಧಿ. ಹಾಗೆ ಇದರಲ್ಲಿ ಮತ್ತೆ ವ್ಯಂಜನ ಸಂಧಿಗಳು ಅಂತ ಬಂತು. ಆದ್ರೆ ಬರುತ್ತೆ ನೋಡಿ, ಇಲ್ಲ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು. ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ಮತ್ತೆ ಜಷ್ಟ್ವ ಸಂಧಿ. ಯಾವುದು? ಜಷ್ಟ್ವ ಸಂಧಿ. ಹಾಗೆ ಶ್ಚುತ್ವ ಸಂಧಿ. ಏನು? ಶ್ಚುತ್ವ. ಶ್ಚುತ್ವ ಸಂಧಿ ಇಲ್ಲಿ ಜಾಗ ಆಗಲ್ಲ, ಹಾಗಾಗಿ ಬರೀತಾರೆ. ನೆಕ್ಸ್ಟ್ ಅನುನಾಸಿಕ ಸಂಧಿ. ನೆಕ್ಸ್ಟ್ ಸಾಕು. ಇಷ್ಟನ್ನೇ ನಾವು ಚೆನ್ನಾಗಿ ಪ್ರೌಢಶಾಲಾ ಹಂತದಲ್ಲಿ ತಿಳ್ಕೋಬೇಕಾಗಿದೆ. ಅರ್ಥ ಆಗ್ತಿದೆಯಲ್ಲ? ಕನ್ನಡ ಸಂಧಿಗಳು ಮೂರು: ಒಂದು ಲೋಪ, ಆಗಮ ಮತ್ತು ಆದೇಶ ಸಂಧಿ. ಲೋಪ ಅಂದ್ರೆ ಎರಡು ಸ್ವರಗಳು ಸೇರಿ ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವಂತಹ ಅಕ್ಷರದಲ್ಲಿ ಇರುವಂತಹ ಸ್ವರಾಕ್ಷರವು ಬಿಟ್ಟು ಹೋದರೆ ಅದನ್ನ ಲೋಪ ಸಂಧಿ ಅಂತ ಹೇಳಿದ್ವಿ. ಆದೇಶ ಅಂದ್ರೆ ಅದರ ಬದಲಿಗೆ ಇದು ಬರುವಂತಹದ್ದು ಅಂತ ಅಲ್ವಾ? ಆಗಮ ಸಂಧಿ ಅಂದ್ರೆ ಹೊಸದಾಗಿ ಬಂದು ಸೇರುವುದು. ಹೊಸದಾಗಿ ಬಂದು ಸೇರುವಂತಹ ಸಂಧಿಯಲ್ಲಿ ಯಕಾರಾಗಮ ಸಂಧಿ, ಇನ್ನೊಂದು ಉಕಾರಾಗಮ ಸಂಧಿ ಅಂತ ಕರೀತಾರೆ. ಹೌದಲ್ಲ? ಹಾಗೆಯೇ ಆದೇಶ ಸಂಧಿ ಕ ದ ಪ ಗಳಿಗೆ ಗ ದ ಬ
ಸೇರುವಂತಹ ಸಂಧಿ ಅಂತೇಳಿ ಹಿಂದಿನ ತರಗತಿಯಲ್ಲಿ ಹೇಳಿದ್ವಿ. ಹಾಗಾದ್ರೆ ಈ ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಂಟ್ ಸಂಧಿ, ಜಸ್ವ ಸಂಧಿ, ಶುದ್ಧ ಸಂಧಿ ಹಾಗೂ ಅನುನಾಸಿಕ ಸಂಧಿ ಎನ್ನುವಂತಹ ಪ್ರಮುಖ ಸಂಧಿಗಳ ಬಗ್ಗೆ ನಾವು ಇವತ್ತು ಅಭ್ಯಾಸವನ್ನ ಮಾಡಬೇಕು. ಈ ಹಿಂದೆ ನೀವೆಲ್ಲ ಅಭ್ಯಾಸ ಮಾಡಿದಿರಿ ಅಲ್ವಾ? 8ನೇ ತರಗತಿಯಲ್ಲಿಯೂ ಸಹ ಸಂಧಿಗಳನ್ನ ಕಲಿತಿದ್ದೀರಿ. 7ನೇ ತರಗತಿಯಲ್ಲಿಯೂ ಸಹ ನಿಮ್ಮ ಶಿಕ್ಷಕರು ಪ್ರಾಥಮಿಕ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಇಲ್ಲ ಸರ್, ನಮಗೆ 5ನೇ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಬಹಳ ಸಂತೋಷ ಅಲ್ವಾ? 5ನೇ ತರಗತಿಯಿಂದಲೇ ನೀವು ಸಂಧಿಗಳ ಬಗ್ಗೆ ನೀವು ಅಭ್ಯಾಸವನ್ನ ಮಾಡ್ಕೊಂಡು ಬಂದಿದ್ದೀರಿ. ಹಾಗಾದ್ರೆ ಈಗ ಸಂಸ್ಕೃತ ಸಂಧಿಗಳಲ್ಲಿ ಮೊದಲನೇದಾಗಿರುವಂತಹ ಸವರ್ಣ. ನನಗೆ ಹೇಳಿದ್ದೆ ಸವರ್ಣ ಅಂದ್ರೆ ಸ ಅಂದ್ರೆ ಅದೇ ಜಾತಿಯ, ವರ್ಣ ಅಂದ್ರೆ ಅಕ್ಷರ. ಹೌದಾ? ಅಂದ್ರೆ ಒಂದೇ ಜಾತಿಯ ಅಕ್ಷರಗಳು ಪರಸ್ಪರ ಎದುರಾಗಿ ಆಗುವಂತಹ ಸಂಧಿಯನ್ನೇ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಬರ್ಕೊಳ್ಳಿ, ಬರ್ಸ್ಕೊಳ್ತೀನಿ ನಾನು. ಸವರ್ಣ ಸ್ವರಗಳು ಬರಸ್ಲಾ? ಬರ್ಕೊಳ್ತೀರಾ? ಬರೀಬೇಕಾ ಬೋರ್ಡ್ ಮೇಲೆ? ಸವರ್ಣ ಅಂದ್ರೆ ಸವರ್ಣ ಸ್ವರಗಳು, ಒಂದೇ ಜಾತಿಯ ಸ್ವರಗಳು. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅಥವಾ ಜಾಗದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಬಂದು ಸೇರಿ ಆಗುವ ಸಂಧಿಯೇ ಸವರ್ಣ ದೀರ್ಘ ಸಂಧಿ. ನಿನ್ನ ಹೆಸರೇನಮ್ಮ? ಪ್ರಿಯಾ, ದರ್ಶಿನಿ ಅಲ್ಲ? ಓದ್ ನೋಡೋಣ. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಏನು ಬಿಡಿಸೇಳು? ಅವು ಪ್ಲಸ್ ಎರಡರ ಅವೆರಡರ. ಅವೆರಡರ ಅಂದ್ರೆ ಯಾವ? ಯಾರು ಹೇಳ್ತೀರಿ? ಅವೆರಡರ ಅಂದ್ರೆ ಯಾವ? ಅವೆರಡು ಅಕ್ಷರ ಸುವರ್ಣ ಅಲ್ಲ, ಸವರ್ಣ. ಸವರ್ಣ ಸ ಅಂದ್ರೇನು? ಅದೇ ಜಾತಿಯ. ವರ್ಣ ಅಂದ್ರೇನು? ಅದೇ ಜಾತಿಯ ದೀರ್ಘ ಸ್ವರವು ಬಂದು ಸೇರಿ ಆಗುವ ಸಂಧಿಯೇ ಸವರ್ಣ ದೀರ್ಘ ಸಂಧಿ. ನಿಮ್ಮ ಮನೆ ಪಕ್ಕದಲ್ಲಿ ಸುವರ್ಣ ಅಂತ ಯಾರು ಇದ್ದಾರ? ಮತ್ತೆ ಯಾಕೆ ಆಗಲ್ಲ ಸುವರ್ಣ ಅಂತೀಯ? ನಾನು ಬರ್ತಿರೋದೇನೋ ಸವರ್ಣ ದೀರ್ಘ ಸಂಧಿ. ವೆರಿ ಗುಡ್. ತುದಾ ನೀನು ಓದಪ್ಪ, ನೀನು ಓದಲ್ಲ. ಒಂದರ ಮುಂದೆ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘಸ್ವರವು ಬಂದು ಸೇರಿ ಆಗುವ ಸಂಧಿಯೇ ಸುವರ್ಣ. ಸುವರ್ಣ ಅಲ್ಲೋ? ನಾನು ಸುವರ್ಣ ಅಂತ ಬರ್ತಿದ್ದೀನಪ್ಪ.
ಸವರ್ಣ ದೀರ್ಘ ಸಂಧಿ. ಸರಿಯಪ್ಪ, ಆಯ್ತು. ಅಂದ್ರೆ ಸ್ಪಷ್ಟವಾಗಿ ಓದೋದನ್ನ ಕಲಿಬೇಕು. ನಿಮಗೆ ಪ್ರತಿನಿತ್ಯ ನಾವು ಹೋಮ್ವರ್ಕ್ ಕೊಡ್ತಾ ಇದೀವ, ಆದ್ರೆ ನಿಮ್ ಪೋಷಕರು ಏನಂತ ಫೋನ್ ಮಾಡ್ತಾರೆ ಗೊತ್ತಾ? ಏನ್ ಸರ್ ಇವತ್ತು ನಮ್ಮ ಹುಡುಗನಿಗೆ ನೀವು ಹೋಮ್ವರ್ಕ್ ಕೊಟ್ಟಿಲ್ವಾ, ಅವನೇನು ಕೊಟ್ಟಿಲ್ಲ ಅಂತಾನೆ ಮನೆಯಲ್ಲಿ ಬರೀತಾನೆ ಇಲ್ಲ ಅಂತ ಹೇಳ್ತಾರೆ. ಬರ್ತಿದ್ದೀರಾ ನೀವೆಲ್ಲ? ಲೀಡರ್ ಮಾಡಿದ್ರ ನಿಮ್ಮ ತರಗತಿ ಶಿಕ್ಷಕರು? ಇವತ್ತು ನೀನು ಬಾಯ್ಸ್ ಕಡೆಯಿಂದ ಕರೆಕ್ಟ್ ಮಾಡಿಡ್ಬೇಕು. ಗರ್ಲ್ಸ್ ಕಡೆಯಿಂದ ಯಾರು ಲೀಡರ್? ಕಳೆದ ವರ್ಷ 8ನೇ ಕ್ಲಾಸ್ಗೆ ಭಾವನ, ನೀನ್ ಕರೆಕ್ಟ್ ಮಾಡಿಡ್ಬೇಕು. ಇವತ್ತು ಮೊದಲು ನಿಂತಿರ್ಬೇಕು ಮೇಲೆ. ಬರ್ತೀಯಾ? ಸರಿ, ತಂದಿಡ್ಬೇಕು. ಸರಿ, ಹಾಗಾದ್ರೆ ಸವರ್ಣ ದೀರ್ಘ ಸಂಧಿಗೆ ಒಂದು ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗೋಣ. ಏನು ಓದೋದಿಲ್ಲ? ಯಾವ ಸಂಧಿಗೆ ಏನು ಉದಾಹರಣೆ? ಆಗ್ಲೇ ನಾನು ಪಾಠ ಆರಂಭಿಸೋದಕ್ಕಿಂತ ಮೊದಲು ಒಂದೆರಡು ಉದಾಹರಣೆ ಹೇಳಿದ್ದೆ. ವೆರಿ ಗುಡ್. ಯಾರು ಹೇಳಿದ್ದು? ಹೇಳು. ಏನಂತ ಹೇಳ್ತಮ್ಮ? ನೋಡಿ, ದೇವಾಲಯ. ವೆರಿ ಗುಡ್. ದೇವಾಲಯ ಅಂತ ಇದೆಯಪ್ಪ ಒಂದು ಪದ. ಇದು ಸಂಯುಕ್ತ ಪದ ಅಂತ ಕರೀತೇವೆ. ಅಂದ್ರೆ ಎರಡು ಶಬ್ದಗಳು ಸೇರಿ ಆಗಿರುವ ಒಂದೇ ಪದ. ಹಾಗಾದ್ರೆ ಈ ಸಂಯುಕ್ತ ಪದದಲ್ಲಿ ಎರಡು ಪದಗಳು ಅದಾವ. ಯಾರು ಹೇಳ್ತೀರಿ ಯಾವ ಅಂತ? ವೆರಿ ಗುಡ್. ಏನಾಗಿದೆ? ದೇವ ಪ್ಲಸ್ ಆಲಯ. ಈಗ ಸಂಧಿ ಅಂದ್ರೆ ಎರಡು ಪದಗಳು ಸೇರಿ ಆಗುವಂತದ್ದು ಅಂತ ಹಿಂದೆ ನಾನು ಹೇಳ್ಬಿಟ್ಟಿದ್ದೀನಿ, ಹೌದಲ್ಲ? ಯಾವ ಆ ಎರಡು ಪದಗಳು? ವೆರಿ ಗುಡ್. ಯಾರು ಹೇಳು? ಪೂರ್ವ ಪದಗಳು ಅಲ್ಲ, ಪೂರ್ವ ಪದ ಮತ್ತು ಉತ್ತರ ಪದ ಅಥವಾ ಪರಪದ ಅಂತ ಕರಿತೀವಿ ಅಂತ ಹೇಳಿದೆ. ಇದರಲ್ಲಿ ಪೂರ್ವ ಪದ ಯಾವುದು? ಇದು ದೇವ. ಇದು ಪೂರ್ವ ಪದ, ಇದು ಉತ್ತರ ಪದ ಅಂತ ಅಂದ್ಕೊಳ್ಳೋಣ. ನೋಡಿ, ಯಾವಾಗಲೂ ಸಂಧಿ ಆಗುವುದು ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಅಕ್ಷರ ಹಾಗೂ ಉತ್ತರ ಪದದಲ್ಲಿರುವ ಮೊದಲ ಅಕ್ಷರ. ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರ ಹಾಗೂ ಉತ್ತರ ಪದದಲ್ಲಿರುವ ಮೊದಲ ಅಕ್ಷರಗಳು ಪರಸ್ಪರ ಸೇರಿದಾಗ ಏನಾಗುತ್ತೆ? ಅಲ್ಲ, ಪೂರ್ವ ಪದದ ಕೊನೆಯಲ್ಲಿರುವಂತಹ ಅಕ್ಷರ ಮತ್ತು ಉತ್ತರ ಪದದಲ್ಲಿರುವಂತಹ ಮೊದಲ ಅಕ್ಷರ ಸೇರಿಕೊಂಡಾಗ ಏನಾಗುತ್ತೆ? ಏನಾಗುತ್ತೆ? ನಾನು ಉದಾಹರಣೆ ಹೇಳ್ತಾ ಇಲ್ಲ. ಪೂರ್ವ ಪದದ ಕೊನೆಯಲ್ಲಿರುವಂತಹ ಅಕ್ಷರ ಹಾಗೂ ಉತ್ತರ ಪದದಲ್ಲಿರುವಂತಹ ಮೊದಲ ಅಕ್ಷರ ಸೇರಿ ಏನಾಗುತ್ತೆ? ಸಂಧಿ ಆಗುತ್ತೆ. ಏನಾಗುತ್ತೆ? ಅಲ್ವೇನಪ್ಪ? ನಾನು ಅದನ್ನೇ ಕೇಳ್ತಾ ಇದ್ದೀನಿ ಒತ್ತಿ ಒತ್ತಿ. ಅದು ನೀವೇನ್ ಹೇಳ್ತಿದ್ದೀರಿ? ದೇವಾಲಯ. ಅದಕ್ಕೆ ಪೂರ್ವ ಪದದ ಕೊನೆಯಲ್ಲಿ ಇರುವಂತಹ ಅಕ್ಷರ. ನಾನು ದೇವ ಪದದ ಕೊನೆಯಲ್ಲಿ ಇರುವಂತಹ ಅಕ್ಷರ ಅಂತ ಹೇಳಿಲ್ಲ. ಪೂರ್ವ ಪದದ ಕೊನೆಯಲ್ಲಿ ಇರುವಂತಹ ಅಕ್ಷರ ಉತ್ತರ ಪದದಲ್ಲಿರುವಂತಹ ಮೊದಲ ಅಕ್ಷರ ಸೇರಿಕೊಂಡು ಸಂಧಿ ಆಗುತ್ತೆ, ಹೌದಾ? ಹಾಗಾದ್ರೆ ದೇವ ಎನ್ನುವಂತಹ ಉತ್ತರ ಪದ, ಹೌದಾ? ದೇವ ಎನ್ನುವಂತಹ ಉತ್ತರ ಪದ ಪೂರ್ವ ಪದನದು. ನೋಡು, ನೋಡಿ, ದೇವ ಎನ್ನುವಂತಹ ಉತ್ತರ ಪದ ಮತ್ತು ಆಲಯ ಎಂಬ ಪೂರ್ವ ಪದ ಸೇರಿಕೊಂಡು ಅಲ್ವಾ? ಮತ್ತೆ ದೇವ ಎಂಬ ಪೂರ್ವ ಪದದ ಕೊನೆಯಲ್ಲಿರುವಂತಹ ಅಕ್ಷರದಲ್ಲಿ ಇರುವ ಸ್ವರ. ನಾವು ಮಾಡ್ತಾ ಇರುವಂತದ್ದು ಸ್ವರ ಸಂಧಿಗಳು, ಹೌದಲ್ಲ? ಅದು ಬರ್ಸಿದ್ದೆ ನಾನು.
ಅಕ್ಷರ ವ ಪ್ಲಸ್ ಆ ಸೇರ್ಕೊಂಡಾಗ ವಾ. ಹಾಗೆಯೇ ಈ ವಾಕ್ಕೆ ಊ ಸೇರ್ಕೊಂಡಾಗ ಹೂವಾಯ್ತು. ವಾಕ್ಕೆ ರು ಎಂಬ ಸ್ವರ ಸೇರ್ಕೊಂಡಾಗ ರು ಆಯ್ತು. ವಾಕ್ಕೆ ಎ ಸೇರ್ಕೊಂಡಾಗ ಎ ಆಯ್ತು. ಹೌದಲ್ಲ? ಅರ್ಥ ಆಗ್ತಾ ಇದೆಯಲ್ಲ? ಹಾಗೆ ಈ ವಾದಲ್ಲಿರುವಂತಹ ಅಕ್ಷರದಲ್ಲಿರುವಂತಹ ಸ್ವರ ಯಾವುದು? ವೆರಿ ಗುಡ್, ಅ. ಹೌದಾ? ಹಾಗೆಯೇ ಉತ್ತರ ಪದದ ಯಾವ ಅಕ್ಷರ ಸೇರ್ಕೊಂಡಾಗ ಸಂಧಿ ಆಗುತ್ತೆ ಅಂತ ಹೇಳಿ? ಮೊದಲ ಅಕ್ಷರ. ಮೊದಲ ಅಕ್ಷರದಲ್ಲಿರುವಂತದ್ದೇನು? ಹೌದಾ? ಈ ಎರಡು ಅಕ್ಷರಗಳು ಸೇರುವಾಗ ಅದೇ ಜಾತಿಯ ದೀರ್ಘಾಕ್ಷರ ಬರ್ತದೆ. ಯಾವ ದೀರ್ಘಾಕ್ಷರ? ಸರ್ ಮತ್ತೀಗ ಆ ಬಂದ್ಬಿಡ್ತೀಯಲ್ಲ ಅಂದ್ರೆ ತೊಂದರೆ ಇಲ್ಲ, ಬರ್ಲಿ. ಆದ್ರೆ ಸೂತ್ರ ಏನ್ ಹೇಳುತ್ತೆ? ಎರಡು ಸವರ್ಣಾಕ್ಷರಗಳು ಪರಸ್ಪರ ಎದುರಾದಾಗ ಅದೇ ಜಾತಿಯ ದೀರ್ಘಾಕ್ಷರವು ಒಂದು ಸೇರಿ ಸಂಧಿಯಾಗುತ್ತೆ ಅಂತ. ಹೌದಾ? ಹೌದಾ? ಸೊ ಇವೆರಡು ಸೇರ್ಕೊಂಡಾಗ ಏನಾಗುತ್ತಂತೆ? ಆ ಆಗುತ್ತೆ. ಹಾಗಾದ್ರೆ ಇಲ್ಲಿ ದೇವ ಪ್ಲಸ್ ಆಲಯ ಈ ಎರಡು ಶಬ್ದಗಳು ಸೇರ್ಕೊಂಡಾಗ ಏನಾಗಿದೆ? ಇಲ್ಲಿ ವಾ ಏನಾಗಿತ್ತು? ಏನಾಗಿತ್ತು? ಹ್ರಸ್ವ ಸ್ವರ ಆಗಿತ್ತು ಅಲ್ವಾ? ಈಗ ಮಹಾಪ್ರಾಣಾಕ್ಷರ ಆಗಿದೆ. ವಾ ಎನ್ನುವುದರಲ್ಲಿ ಏನ್ ಬಂದಿದೆ? ಅರ್ಥ ಆಗ್ತಾ ಇದೆ ಈಗ? ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರದಲ್ಲಿರುವಂತಹ ಸ್ವರಾಕ್ಷರಕ್ಕೂ ಉತ್ತರ ಪದದ ಮೊದಲನೇ ಇರುವಂತಹ ಸ್ವರಾಕ್ಷರ, ಯಾವಾಗಲೂ ಉತ್ತರ ಪದ ಎನ್ನುವಂತಹದ್ದು ಸ್ವರಾಕ್ಷರದಿಂದಲೇ ಕೂಡಿರುತ್ತದೆ. ನೆನಪಿಡುವುದು, ಉತ್ತರ ಪದದ ಮೊದಲ ಅಕ್ಷರ ಯಾವಾಗಲೂ ಸ್ವರಗಳಿಂದ ಕೂಡಿರುತ್ತದೆ. ಪೂರ್ವ ಪದದ ಕೊನೆಯ ಅಕ್ಷರ ಪೂರ್ಣ ವ್ಯಂಜನಾಕ್ಷರ ಇರ್ತದೆ, ಅದರಲ್ಲಿ ಒಂದು ಸ್ವರ ಸೇರಿಕೊಂಡಿರುತ್ತೆ. ಆ ಸ್ವರಕ್ಕೂ ಮತ್ತು ಈ ಸ್ವರಕ್ಕೂ ಸೇರಿ ಸಂಧಿ ಆಗುವಾಗ ಅ ಅಂತ ಬಂದಾಗ ಆ, ಇ ಅಂತ ಬಂದಾಗ ಈ, ಉ ಅಂತ ಬಂದಾಗ ಉ, ಎ ಅಂತ ಬಂದಾಗ ಎ, ಇವು ಸ್ವರ. ಅರ್ಥ ಆಗ್ತಿದೆಯಪ್ಪ? ಇವು ಬಂದು ಸೇರಿಕೊಂಡು ಸಂಧಿ ಆಗುವುದಕ್ಕೆ ಏನಂತೀವಿ? ಎಂತ ಸಂಧಿ ಅಂತೀವಿ? ದೀರ್ಘ ಸಂಧಿ ಅಂತ ಕರಿತೀವಿ. ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೀಗೆ ಬರ್ಕೋಬೇಕು. ಬೇಕಾದ್ರೆ ಫಸ್ಟ್ ದೇವ ಪ್ಲಸ್ ಆಲಯ, ಇಲ್ಲಿ ದೇವಾಲಯ. ಹೌದಾ? ಇಲ್ಲಿ ಬರಬೇಕಾದ್ರೆ ಅ ಪ್ಲಸ್ ಅ ಈಕ್ವಲ್ಸ್ ಆ. ನೀವು ವಾವನ್ನ ಅಂಡರ್ಲೈನ್ ಮಾಡಿ, ವಾ ಅಕ್ಷರವನ್ನ ಅಂಡರ್ಲೈನ್ ಮಾಡಬೇಕು. ಹಾಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನೀಗ. ನಾನು ಯಾರಿಗೆ ಕೇಳ್ತೀನಿ ಅವ್ರು ಮಾತ್ರ ಹೇಳಬೇಕು. ಏನಿದು? ಸುರ ಪ್ಲಸ್ ಸುರ ಏನಾಗುತ್ತೆ? ಏನಾಗುತ್ತಮ್ಮ? ಸುರಾಸುರ. ಹೌದಾ? ಸುರ ಪ್ಲಸ್ ಸುರ, ಸುರಾಸುರ. ಈಗ ಇದು ಎಂತೆ ಸತ್ಯ ಆಯ್ತು ಅಂತ ಹೇಳ್ತೀಯಾ? ಯಾರು ಹೇಳ್ತೀರಿ? ಆಯ್ತು, ಸುರಾಸುರ ಆಯ್ತು. ಇದರಲ್ಲಿ ಯಾವ ಪದಗಳಿಗೆ ಸಂಧಿ ಆಗಿದೆ ಅಂತ ಹೇಳಬೇಕು. ಯಾರು ಹೇಳಿ? ಹೇಳು. ಬಿಡಿಸಿ ಹೇಳಬೇಕು ನನಗೆ. ಸಂಧಿ ಆಗುವಾಗ ಎಷ್ಟು ಪದಗಳು ಸೇರ್ಕೊಳ್ತವೆ? ಯಾವ್ಯಾವು? ಅಲ್ವಾ? ನೀನೇ ಬಾರ ಈಗ. ನೋಡಿ, ಈಗ ಅವ್ನು ಬರೀತಾನೆ, ಈಗ ನೋಡ್ಕೋ. ಗುಡ್. ನಾನು ತಪ್ಪು ಓದಿದ್ದೀನಿ. ಅಸುರ ಅಂತ ಬರೀಬೇಕು, ಅದಕ್ಕೆ ಇಷ್ಟೊಂದು ಮುಂದೆ ಕರೀತಾ ಇರೋದು ಅಲ್ವಾ? ನಾನು ಆಗಲೇ ಹೇಳಿದ್ದೆ,
ಆದ್ರೆ ನೀವು ಯಾರು ಗಮನಿಸ್ತಿಲ್ಲ ಅಲ್ವಾ? ಇಲ್ಲೇ ಬರಬೇಕು, ಸೇರಿಸು. ಆ ಅಲ್ಲ, ಅಷ್ಟೇ. ಬರೀ ಅದೇ ರೀತಿಯಾಗಿ ನೆಕ್ಸ್ಟ್ ಯಾರು ಬರೀತೀರಿ ಹೇಳ್ತೀನಿ ನಾನು, ಉದಾಹರಣೆನ ನೀವೇ ಬಿಡಿಸು. ಇನ್ನು ನೀವು ಬರ್ದ್ರೆ ಸರಿ ಇದೆಯಾ ನೋಡು, ನೋಡಪ್ಪ ನೀನೇ ನೋಡ. ಇದು ಏನ್ ಬಂದಿದೆ? ಇಲ್ಲೇನ್ ಬರ್ತೀಯಾ? ಸರಿನಾ? ಸರಿ ಮಾಡು. ಬರೀ ನೋಡಿ, ದೇವಾಲಯದಲ್ಲಿ ಆ ಎನ್ನುವಂತದ್ದು ಬಂದಿತ್ತು. ನಾನು ಅದಕ್ಕೆ ನಿಮಗೆ ಅರ್ಥ ಆಗಲಿ, ಸುರ ಪ್ಲಸ್ ಅಸುರ, ಸುರಾಸುರ. ಪೂರ್ವ ಪದದ ಕೊನೆಯಲ್ಲಿರುವಂತಹ ವ್ಯಂಜನಾಕ್ಷರದಲ್ಲಿರುವಂತಹ ಸ್ವರ ಅ, ಉತ್ತರ ಪದದ ಮೊದಲ ಅಕ್ಷರ ಅ, ಇವೆರಡೂ ಸೇರಿ ಆಗುವಾಗ ಏನಾಗ್ತಿಲ್ಲಿ? ಈಗ ಇದು ಓದು ಸುರಾಸುರ. ಅರ್ಥ ಆಯ್ತಾ? ಹೀಗೆ ಆಗುವಂತಹದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ಹೇಳೋಣ? ಸರಿ ಬಾ ಬನ್ನಿ, ನೀವು ಕೂತ್ಕೊಳ್ಳಿ. ನೀನು ಹೊಸ ಹುಡುಗ ರಾಜ್, ಬಾ. ಕವೀಂದ್ರ. ನಾನು ಹೇಳ್ತೀನಿ ಹಂಗೆ ಬರಿ. ಕವಿ ಪ್ಲಸ್ ಇಂದ್ರ, ಕವಿ ಪ್ಲಸ್ ಇಂದ್ರ ಈಕ್ವಲ್ಸ್ ಕವೀಂದ್ರ. ವೆರಿ ಗುಡ್. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾವ ಹ್ಯಾಂಡ್ ರೈಟಿಂಗು. ವೆರಿ ಗುಡ್. ಕವೀಂದ್ರ. ಈಗ ಕವಿ ಎನ್ನುವಂತದ್ದು ಯಾವ ಪದ? ನೀವು ಹೇಳಬಾರ್ದು, ಅವನು ಹೇಳ್ಬೇಕಲ್ವಾ. ಕವಿ ಯಾವ ಪದ? ಇದರಲ್ಲಿ ಇಂದ್ರ ಯಾವ ಪದ? ಉತ್ತರ ಪದ. ಈಗ ಕವಿ ಎಂಬ ಪದದ ಯಾವ ಅಕ್ಷರ ಮತ್ತು ಉತ್ತರ ಪದದಲ್ಲಿರುವಂತಹ ಇಂದ್ರ ಎನ್ನುವಂತಹ ಯಾವ ಅಕ್ಷರಗಳ ನಡುವೆ ಸಂಧಿ ಆಗುತ್ತೆ? ಎದುರ್ಕೋಣ, ಹೇಳು. ಪೂರ್ವ ಪದದ ವಾ ಅಕ್ಷರದಲ್ಲಿರುವಂತಹ ಈ ಎಂಬ ಸ್ವರ ಬರೀ, ಹಾಗೂ ಉತ್ತರ ಪದದ ಈ ಎಂಬ ಪದ ಅಕ್ಷರ ಸೇರ್ಕೊಂಡಾಗ ಇನ್ನೇನ್ ಬಂದಿದೆ? ಈ. ಸಜಾತಿ, ಸವರ್ಣ, ಒಂದೇ ಜಾತಿಯ ಅಕ್ಷರದ ದೀರ್ಘಾಕ್ಷರ ಬಂದು ಸೇರ್ಕೊಳ್ಳುತ್ತೆ. ಅರ್ಥ ಆಯ್ತಾ ನಿಮಗೆ? ವೆರಿ ಗುಡ್. ಹಾಗಾದ್ರೆ ನಾಳೆ ನೀವು ಬರ್ಬೇಕಾದ್ರೆ ಸವರ್ಣ ದೀರ್ಘ ಸಂಧಿಗೆ ಕನಿಷ್ಠ 10 ಉದಾಹರಣೆಗಳನ್ನ ಬರ್ಕೊಳ್ಳಿ. ಎಷ್ಟು ಉದಾಹರಣೆ? ಹಾಗೆಯೇ ಲೋಪ ಸಂಧಿಗೆ 5, ಆಗಮ ಸಂಧಿಯಲ್ಲಿ ಯಕಾರಾಗಮಕ್ಕೆ 5, ವಕಾರಾಗಮಕ್ಕೆ 5, ಇನ್ನು ಉಳಿದಿದ್ದು ಆದೇಶ ಸಂಧಿ ಕ ತ ಪಗಳಿಗೆ ಗ ತ ಪಗಳು ಬರುವ ಒಂದು 2 ಉದಾಹರಣೆಗಳನ್ನ ಬರ್ಕೊಂಡು ನಾಳೆ ಚಾಚೂ ತಪ್ಪದೆ ಇವುಗಳನ್ನ ಬರ್ಕೊಂಡು ಬರಬೇಕು. ಇವತ್ತು ನಿನ್ನೆ ಹೋಮ್ವರ್ಕ್ ಅನ್ನ ಇವತ್ತು ಕರೆಕ್ಟ್ ಮಾಡಿಡ್ಬೇಕು. ಭಾವನ ಸಂಜೆ ಒಳಗಡೆ ನಾನು ಅದನ್ನು ಕೊಡ್ತೇನೆ, ನೀವು ಅದನ್ನ ಇಸ್ಕೊಂಡು ಮತ್ತೆ ಬರ್ಕೊಂಡು ಬರ್ಬೇಕು. ಅರ್ಥ ಇದೆಯಲ್ಲ? ಸವರ್ಣ ದೀರ್ಘ ಸಂಧಿ ಅರ್ಥ ಇದೆಯಲ್ಲ? ಹಾಗೆ ಉಳಿದ ಸಂಧಿಗಳನ್ನು ಸಹ